ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ದೇವರ ಕುರಿತು. ಒಂದು 5-6 ವಿಡಿಯೋಗಳು ನಾನು ದೆವ್ವಗಳ ಬಗ್ಗೆ ಮಾಡಿದ್ದೀನಿ, ನೋಡಿದಿರಿ. ಈಗ ದೇವರ ಬಗ್ಗೆ ಒಂದೊಂದು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ದೇವರ ಕುರಿತು ನನ್ನ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ದೇವರು ಪರಮ ಸತ್ಯ, ಅದನ್ನು ನಾನು ಕರೆಯೋ ರೀತಿ ಮಹಾಚೇತನ. ದ ಗ್ರೇಟ್ ಕಾನ್ಷಿಯಸ್ನೆಸ್ ಅಂತ ಯಾರು ಯಾವ ಹೆಸರು ಕರ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಎರಡನೇ ವಿಚಾರ, ನಾನು ಮೌಢ್ಯಗಳಿಗೆ ವಿರೋಧಿ. ಈ ದೇವರ ಹೆಸರಲ್ಲಿ, ದೆವ್ವದ ಹೆಸರಲ್ಲಿ ಈ ಹಣ ಮಾಡೋ ರೀತಿಗಳು ಅಥವಾ ಇನ್ನು ಏನೋ ಭಾಳ ಬಿಡಿ. ಈಗ ನಮ್ಮ ಸಮಾಜದಲ್ಲಿ ದೇವರ ಹೆಸರಲ್ಲಿ ನಡೆಯುವಂಥ ದರೋಡೆಗಳಿಗೆ ಮಿತಿ ಇಲ್ಲ. ಅದು ಬೇರೆ ಸಬ್ಜೆಕ್ಟ್, ಅದು ಬೇಡ. ನಾನು ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇ ಇಲ್ಲ. ಈಗ ದೇವ್ರ ಹತ್ರ ಬಂದ್ಬಿಡ, ನೇರವಾಗಿ ವಿಚಾರ ಬಂದ್ಬಿಡ. ಇದು ಹಲವು ವೀಡಿಯೋಗಳು ಮಾಡ್ತೀನಿ. ಒಂದು ವೀಡಿಯೋದಲ್ಲಿ ಮಾಡೋಕ್ಕೆ ಬರೋದಿಲ್ಲ, ಹಲವು ವೀಡಿಯೋಗಳು ಮಾಡ್ತೀನಿ. ಒಂದೊಂದು ಎಕ್ಸಾಂಪಲ್ ಮೂಲಕ ನಾನು ಹೇಳ್ತಾ ಹೋಗ್ತೀನಿ. ನನಗೆ ತುಂಬ ಚಿಕ್ಕ ವಯಸ್ಸು, ಆವಾಗ ಒಂದು 6 ವರ್ಷ, 7 ವರ್ಷ, 8 ವರ್ಷ, ಮತ್ತು ಚಿಕ್ಕ ವಯಸ್ಸು ಅಂತ ಇಟ್ಕೊಂಡು. ನನಗೆ ಆ ವಯಸ್ಸಲ್ಲಿ ಇನ್ನು ದೇವ್ರ ಬಗ್ಗೆ ಗೊತ್ತಿಲ್ವಲ್ಲ, ಏನೋ ಪೂಜೆ ಮಾಡುವಾಗ ನಾವು ಕೈ ಮುಗಿಯೋದು ಅಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ. ಏನು ಗೊತ್ತಿರುತ್ತೆ ದೇವ್ರ ಬಗ್ಗೆ? ಅಷ್ಟೇ ಗೊತ್ತಿರುತ್ತೆ ನನಗೆ. ಅದರಲ್ಲಿ ಒಂದು ವಿಶೇಷ ಏನಪ್ಪ ನನ್ನಲ್ಲಿದ್ದರೆ, ನನಗೆ ಸರಸ್ವತಿ ಮಾತೆ ಅಂದರೆ ಭಾಳ ಇಷ್ಟ. ಆ ವಯಸ್ಸಲ್ಲೇ ತುಂಬ ಇಷ್ಟ. ಕಾರಣ ಇಷ್ಟೇ, ನನಗೆ ವಿದ್ಯೆ ಅಂದರೆ ತುಂಬ ಇಷ್ಟ. ಮತ್ತು ಆ ವಿದ್ಯೆ ಯಾರು ಕೊಡ್ತಾರೆ ನಮಗೆ? ಈ ಸರಸ್ವತಿ ದೇವಿ ಕೈ ಮುಗಿದ್ರೆ ವಿದ್ಯೆ ಬರುತ್ತೆ, ಇಷ್ಟೇ ಗೊತ್ತಿದ್ದು. ಅದಕ್ಕೆ ನನಗೆ ಆ ಸರಸ್ವತಿ ದೇವಿ ಅಂದರೆ ಮಾತೆ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫೋಟೋ ಇತ್ತು, ಸರಸ್ವತಿ ದೇವಿ ಫೋಟೋ, ಚಿಕ್ಕದು. ಸಾಮಾನ್ಯವಾಗಿ ನಮ್ಮ ಜನಾಂಗದಲ್ಲಿ, ಈಗ ಬಿಡಿ ಯಾವ ಫೋಟೋ ಬಗ್ಗೆ ಹೇಳ್ತಾರೆ, ನಮ್ಮ ಜನಾಂಗದಲ್ಲಿ ಆ ಕಾಲಘಟ್ಟದಲ್ಲಿ ಸರಸ್ವತಿ ದೇವಿನ ಯಾರು ಪೂಜೆ ಮಾಡ್ತಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಬಹುಶಃ ನಾನು ನನ್ನಂಥವರು ಅದರಲ್ಲಿ ಒಬ್ಬರು ಸರಸ್ವತಿ ದೇವಿ ಪೂಜೆ ಮಾಡ್ತಿದ್ದಾರೇನೋ, ಅದು ನನಗೆ ಗೊತ್ತಿಲ್ಲ. ನಾನಂತೂ ಮಾಡಿದ್ದೀನಿ. ಈಗ ಬಿಡಿ ಎಲ್ಲ ಮನೆಗಳಲ್ಲೂ ಎಲ್ಲ ದೇವರು ಇದ್ದಾರೆ. ಈಗ ದೇವ್ರ ಬಗ್ಗೆ ಬೇಡದು. ಸೊ ಇಲ್ಲಿ ಇದು ಪರಿಸ್ಥಿತಿ. ನಾನು ತುಂಬ ಭಕ್ತಿಯಿಂದ ಧ್ಯಾನ ಮಾಡ್ತಿದ್ದೆ ಸರಸ್ವತಿ ದೇವಿಗೆ. ಏನು ಧ್ಯಾನ ಮಾಡ್ತಿದ್ದೆ? ನನಗೆ ಓದು ಬರಲಿ ಅಂತ, ಇಷ್ಟೇ. ನನಗೆ ಇನ್ನೇನು ಗೊತ್ತಿಲ್ಲ. ನನಗೆ ಬಡತನ ಅಂತಾಗಲಿ ಇನ್ನು ಬೇರೆ ಇದಲ್ಲ, ನನಗೆ ಗೊತ್ತೇ ಇಲ್ಲ. ನಾವು ತುಂಬ ಬಡವರು, ಅದು ಸಹ ನನಗೆ ಗೊತ್ತಿಲ್ಲ. ನಾನು ತುಂಬ ಬಡವರು ಈಗ ಗೊತ್ತಾಗ, ಆವತ್ತು ಗೊತ್ತಿಲ್ಲ ನನಗೆ. ಬಟ್ಟೆ ಇಲ್ಲ, ತಿನ್ನೋಕೆ ಊಟ ಇಲ್ಲ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ಇರೋಕ್ಕೆ ಮನೆ ಇಲ್ಲ, ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಸಾಮಾಜಿಕ ಸ್ಥಾನಮಾನಗಳಿಲ್ಲ, ಇಷ್ಟು ನನಗೆ ಗೊತ್ತಿಲ್ಲ. ಇವೆಲ್ಲ ನನಗೆ ಗೊತ್ತಿರೋದಂದೆ, ನನಗೆ ವಿದ್ಯೆ ಬೇಕು ಅಂತ. ಏನು ಸಿಗುತ್ತೆ? ವಿದ್ಯೆ ಬೇಕು ಸಿಗುತ್ತಾ? ಅದೇ ವಿದ್ಯೆ ವಸ್ತುನ ಸಿಗೋಕ್ಕೆ ನಮ್ಮಂಥವ್ರಂತೂ ಭಾಳ ಕಷ್ಟ. ಈಗ ವಿದ್ಯಾವಂತರಾಗೋದು ಅಷ್ಟು ಕಷ್ಟ ಅಲ್ಲ. ಆಗಿನ ಕಾಲದಲ್ಲಿ ನಮ್ಮ ಜನಾಂಗದಲ್ಲಿ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಂತೆ ವಿದ್ಯೆ ಎಂಬುದು 0 ಅಷ್ಟೇ, ಒಂದೇ ಮಾತೆ, 0. ಸರಿ, ಅದು ಬಿಡಿ. ನನಗಂತೂ ಈ ವಿದ್ಯೆ ಅಂತ ಇಷ್ಟಪ್ಪ. ಮತ್ತೇನು ಮಾಡೋದು? ವಿದ್ಯೆ ಬೇಕಾದ್ರೆ ಸರಸ್ವತಿ ಪೂಜೆ ಮಾಡೋದು, ಇಷ್ಟೇ ಗೊತ್ತಿರುತ್ತೆ. ಅದು ಆಯ್ತಾ ಹೋಯ್ತಾ ಬೇಡ, ಅದು ಬೇಡ, ಅದಕ್ಕೆ ನಾನು ಚರ್ಚೆ ಮಾಡ್ತಾಯಿಲ್ಲ. ನನಗೆ ಬರ್ತಾ ಬರ್ತಾ ತುಂಬ ಜಾಸ್ತಿ ಆಯ್ತಾ ಬಯಕೆ. ಬುಕ್ಸ್ ಅಂದರೆ ಇಷ್ಟ, ಓದೋದ್ರಲ್ಲಿ ಇಷ್ಟ, ಅದು ಇದು ಏನೋ ಆ ಕಲ್ಪನೆಗಳು ತುಂಬ ಇಷ್ಟ. ಅದು ಈಗಲೂ ಇಷ್ಟ ಅಂತ ಹೇಳಿ. ಅದರ ಪ್ರಶ್ನೆ 67 ವರ್ಷದ ನಾನು 67 ವರ್ಷ ಆದರೂ ನಾನು ಈಗಲೂ ವಿದ್ಯಾರ್ಥಿನಿ, ಪ್ರಾಮಾಣಿಕ ವಿದ್ಯಾರ್ಥಿ. ಐ ಆಮ್ ಎ ಸಿನ್ಸಿಯರ್ ಸ್ಟೂಡೆಂಟ್ ಈವನ್ ಟುಡೇ. ಅದು ಇಲ್ಲಿ. ಆದರೆ ಆ ವಯಸ್ಸು ಆಗ್ತಾ ವಯಸ್ಸಂದರೆ ತುಂಬ ವಯಸ್ಸಲ್ಲ,
ನಾನು ಏನು ಹೇಳ್ತಿರೋದು 10 ವರ್ಷ 11 ವರ್ಷ 12 ವರ್ಷ ಈ ವಯಸ್ಸು. ನನಗೆ ಗೊತ್ತಿದ್ದಂಗೆ ವಿದ್ಯೆಗೆ ದೂರ ಆಗ್ಬಿಟ್ಟೆ. ಸಹಜ, ವಿದ್ಯೆಗಿಂತ ದೂರ ಆದ. ಅದೇ ಶಾಲೆಯಿಂದ ದೂರ ಆದ, ವಿದ್ಯೆಯಿಂದ ದೂರ ಆದಕ್ಕೆ ಶಾಲೆಯಿಂದ ದೂರ ಆದ. ಆದರೆ ವಿದ್ಯೆಯಿಂದ ದೂರ ಆಗಲಿಲ್ಲ. ಇದು ಭಾಳ ವಿಚಿತ್ರ. ಇದು ನಾನು ಆ ಸರಸ್ವತಿ ಮಾತೆಯನ್ನು ಪೂಜೆ ಮಾಡೋದು ಬಿಡಲಿಲ್ಲ. ಬಹುಶಃ ಅರ್ಥಹೀನವಾದ ಯೋಚನೆ ನನಗೆ ಗೊತ್ತಿಲ್ಲ. ಅಂತ ಇಟ್ಕೊಳ್ಳೋಣ, ಮೌಢ್ಯತೆ ಇಟ್ಕೊಳ್ಳೋಣ. ಆ ಮೌಢ್ಯದಲ್ಲೇ ನನಗೆ ತಲ್ಲೀನತೆ. ಓಹ್, ಸರಸ್ವತಿ ದೇವರು ಪೂಜೆ ಮಾಡಿ ನನಗೆ ವಿದ್ಯೆ ಬರ್ತದೆ ಯೋಚನೆ. ಇವೆಲ್ಲ ನಿಜ ಅಲ್ಲ, ಅದು ನನಗೆ ಗೊತ್ತಿದೆ. ಈ ವಯಸ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಸರಸ್ವತಿ ದೇವರು ಹಿಂಗೆ ಪೂಜೆ ಮಾಡ್ಕೊಂಡು ವಿದ್ಯೆ ಬರ್ತಾ ಅದು ಮೌಢ್ಯ ಅಂತ ಗೊತ್ತಿದೆ ನನಗೆ. ಈಗ ಆವತ್ತು ಗೊತ್ತಿಲ್ಲ, ಈಗ ಗೊತ್ತಿದೆ. ಅದು ಯಾವ ಮಟ್ಟಕ್ಕೆ ಇಷ್ಟ ಅಂದರೆ, ನನಗೆ ಜೀವನದಲ್ಲಿ ಏನು ಬೇಡ ಅನ್ನೋ ಮಟ್ಟಕ್ಕೆ ಬಂತು. ನನಗೆ ವಿದ್ಯೆ ಬೇಕು. ಆ ವಿದ್ಯೆ ಅಂದರೆ ನನಗೆ ಗೊತ್ತಿಲ್ಲ. ಇಷ್ಟು ವಿದ್ಯೆ ಬೇಕಾದ್ರೆ ಏನಂತ ಗೊತ್ತಿಲ್ಲ, ಏನು ಬೇಕು ವಿದ್ಯೆ ಅಂದರೆ ಏನು ಅಂತ ಗೊತ್ತು, ಅದನ್ನೂ ಗೊತ್ತಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಮತ್ತು ಆವಾಗ ನಾನು ಬರೆಯೋಕ್ಕೆ ಅಭ್ಯಾಸ ಮಾಡಿಕೊಂಡೆ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಏನು ಚಿಕ್ಕ ಚಿಕ್ಕ ಕಥೆಗಳು, ಬೇರೆ ಇನ್ನೇ ಅದೇ ದೊಡ್ಡ ಅಲ್ಲ, ಚಿಕ್ಕ ಚಿಕ್ಕ ಕಥೆಗಳು, ಕವನಗಳು. ಅಂಥ ಚಿಕ್ಕ ವಯಸ್ಸಿನಲ್ಲಿ 12ನೇ ವಯಸ್ಸು 13ನೇ ವರ್ಷದಲ್ಲಿ ನನಗೆ ಹಲೋ ಕವಿ ಅನ್ನೋದು, ಅದು ದೊಡ್ಡ ಮಾತದು. ಹಲೋ ಕವಿ ಅಂದರೆ ಚಿಕ್ಕ ಮಾತಲ್ಲ ಅದು. ಆ ಥರ ಹೆಸರು ಕಳ್ತಕೊಂಡೆ. ಆನಂತರ ಆ ಎಜುಕೇಷನಲ್ಲೇ ಬೆಳೆದೆ ನಾನು. ಸ್ಕೂಲಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಬೆಳೆದೆ. ಆಂತರಂಗಿಕವಾಗಿ ಏನೇನೋ ಸಿಗುತ್ತೋ ಅದನ್ನು ಕಲ್ತ್ಕೊಂಡೆ. ಈಗ ಕೆಲವು ಹೇಳ್ತಾರೆ, ಏನೇ ಬಿಸ್ನೆಸ್ ಮಾಡಿ ಹಣ ಮಾಡಿದೆ ಅನ್ನಲ್ವಾ, ಆ ಥರ ನಾನೇನು ಆ ಥರ ಮಾಡಲಿಲ್ಲ. ಯಾವ ಥರ ಸಾಧ್ಯ ಆ ಥರ ಎಲ್ಲ ಕಲ್ತ್ಕೊಂಡೆ. ಏನು ಕಲ್ತ್ಕೊಂಡೆ? ಇಂಗ್ಲೀಷ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಭಾಷೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಅದು ಏನೋ ಗೊತ್ತಿಲ್ಲ. ಶಿಕ್ಷಣ ಸಂಬಂಧವನ್ನು ಏನು ಬೇಕಾ ಕಲ್ತ್ಕೊಂಡೆ. ಕಲಿತಾ ಬಂದೆ, ಕಲ್ತ್ಕೊಂಡಿಲ್ಲ, ಸಾರಿ, ಕಲಿತಾ ಬಂದೆ. ಇದು ನಾನು ದೇವರಿಗೂ ಇದಕ್ಕೆ ಲಿಂಕ್ ಇಡ್ತಾ ಇಲ್ಲ. ಇವೆಲ್ಲ ಆಗಿರೋದ ದೇವರಿದ್ದ ನಂಬರಿಂದ ನಾನು ಹೇಳ್ತಾ ಇಲ್ಲ. ನನಗೆ ಮೌಢ್ಯ ಇಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಾನು ಸುಳ್ಳು ಹೇಳಲ್ಲ. ಆ ಮೌಢ್ಯದಲ್ಲೇ ತಲ್ಲೀನತೆ ಇತ್ತು, ಸಂತೋಷ ಇತ್ತು. ಇವೆಲ್ಲವೂ ದೇವ್ರ ಸಂಬಂಧಪಟ್ಟಂತೆ ಆ ದೇವ್ರು ಇದ್ದಾರೆ ಅಂತ ನಿರೂಪಣೆ ಮಾಡಲಿಕ್ಕೆ ಒಂದು ಸೈದ್ಧಾಂತಿಕ ಆಧಾರ ಅಲ್ಲ. ಇವ್ಯಾವೂ ಅಲ್ಲ, ನನಗೆ ಗೊತ್ತಿದೆ, ಯಾವೂ ಅಲ್ಲ. ಅದು ನನಗಿದ್ದ ಇಷ್ಟರ ಬಗ್ಗೆ ಮಾತ್ರ ಹೇಳ್ತಾ ಇದ್ದು ಬಿಟ್ಟರೆ ದೇವ್ರ ಬಗ್ಗೆ ಮಾತಾಡ್ತಾನೆ ನಾನು. ಸರಿ, ಅದಾಯ್ತು ಬಿಡಿ. ಇದೆಲ್ಲ ಕಲ್ಪನೆ, ಭ್ರಮೆ, ಸುಳ್ಳು. ನೀವು ಏನು ಬೇಕಾದ ಹೆಸರು ಇಟ್ಕೊಳ್ಳಿ, ನೀವೇನು ಬೇಕಾದ ಹೆಸರು ಇಟ್ಕೊಳ್ಳಿ. ಈಗ ಸತ್ಯಕ್ಕೆ ಬರ್ತಾಯಿದ್ದೀಗ, ಇಷ್ಟು ಬಿಟ್ಟು ಈಗ ಸತ್ಯಕ್ಕೆ ಬರ್ತಾಯಿದ್ದೀಗ. ಏನು ಸತ್ಯ? ನನ್ನ ತಾಯಿ ಸರಸ್ವತಿ ದೇವಿ, ಸರಸ್ವತಿ ಮಾತೆ ನನಗೇನು ಕೊಡ್ತು? ಇಂಗ್ಲೀಷ್ ಭಾಷೆ ಕೊಡ್ತು, ಮ್ಯಾಥಮೆಟಿಕ್ಸ್ ಕೊಡ್ತು, ಸೈನ್ಸ್ ಕೊಡ್ತು. ಸೈನ್ಸಲ್ಲಿ ಎಲ್ಲ ವಿಭಾಗಗಳು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಏನೋ ಇಂಥದ್ದೇ ಅಲ್ಲ. ಆ ಫಿಸಿಕ್ಸಲ್ಲಿ ಮತ್ತು ಏನು ಆಸ್ಟ್ರೋಫಿಸಿಕ್ಸು, ಆಟೋಫಿಸಿಕ್ಸು, ಮತ್ತು ಅದರಲ್ಲಿ ಭಾಗಗಳು. ವಾಟ್ ಎ ನಾಟ್! ಮೆಡಿಸನ್ಸ್, ಸೈಕಾಲಜಿ, ರೇಕಿ, ಹಿಪ್ನೋಕಿನ್ಸಿಯಾಲಜಿ, ಹಿಪ್ನೋಟಿಸಮ್, ಇಂಥ ಮಾನಸಿಕ ವಿದ್ಯೆಗಳು, ಏನನ್ನು ಬೇಕಾದರೂ ವೈಜ್ಞಾನಿಕ ವೆಚ್ಚ ಮಾಡೋ ಶಕ್ತಿ. ಇಲ್ಲಾಂದರೆ ಐನ್ಸ್ಟೀನ್ ಬರೆದಿರ್ತಕ್ಕಂಥ ಒಂದು ರೂಪಿಸಿದ ಸಿದ್ಧಾಂತ ನಾನು ಟೀಕೆ ಮಾಡ್ತೀನಿ. ಥಿಯರಿ ಆಫ್ ಥಿಯರಿ ಆಫ್ ಟೈಮ್ ಡೈರೆಕ್ಷನ್ ತಪ್ಪು. ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ, ಬೇಕಷ್ಟು ಹೇಳ್ತೀನಿ. ಸಾಧ್ಯ ಆಯ್ತಲ್ಲ ಈಗ ಹೇಳಿ. ನಾನು ಓದಿದ್ದೀನ? ಇಲ್ಲ. ಮತ್ತು ಹೇಗೆ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಯಿತು? ನಿಮಗೆ ಅರ್ಥ ಆಗ್ತಿರ್ಬೋದು. ಆ ದೈವತ್ವದ ಬಗ್ಗೆ ಮಾತನಾಡುವಾಗ ನಮಗೆ ವೈಜ್ಞಾನಿಕವಾಗಿ ಗೊತ್ತಿಲ್ಲದೆ ಇದ್ದರೂ ಸಹ ಆ ನಂಬಿಕೆ ನಮ್ಮನ್ನು ಎಷ್ಟು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದರೆ
ಇದೊಂದು ಚಿಕ್ಕ ಎಕ್ಸಾಂಪಲ್ ಇದೆ. ಈ ಹಿಂದುತ್ವದಲ್ಲಿ ಆ ನಂಬಿಕೆಗೆ ಭಾಳಷ್ಟು ಮಹತ್ವ ಇದೆ, ಭಾಳಷ್ಟು ಮಹತ್ವ ಇದೆ. ಅದೇ ನೀವು ಆ ಕೆಟ್ಟದನ್ನು ಸಹ ಅಥವಾ ಮೌಢ್ಯವನ್ನು ಸಹ ನಂಬ್ರಿ ಅಂತ ಹೇಳ್ತಾ ಇಲ್ಲ, ಒಳ್ಳೆಯ ಸಹ ನಂಬೋದಲ್ಲ. ನಾನು ಕೆಟ್ಟದನ್ನ ಈಗ ಒಳ್ಳೆಯ ವಿಚಾರ ನಾವು ನಂಬಬಹುದಲ್ಲ. ಆ ಥರ ಆ ನಂಬಿಕೆ ಅಷ್ಟು ಬಲವಾಗಿರ್ತಾರೆ. ಆಮೇಲೆ ಈಗ ನಾವಿನ್ನೂ ನಂಬಿಕೆ ಕುರಿತು ಒಂದು ಲಕ್ಷ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ನಂಬಿಕೆ ಹೆಂಗೆ ನಾವು ನಮ್ಮ ಸಾಧನೆ ಮಾಡ್ತೀವಿ, ಗುರಿ ತಲುಪ್ತೀವಿ ಅಂತ ಲಕ್ಷ ಎಕ್ಸಾಂಪಲ್ಸ್ ಕೊಡ್ತೀವಿ. ಬೇಡ ನಂಬಿಕೆ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ತಾಯಿದ್ದೆ. ಇಂತಹ ವಿದ್ಯಾವಂತ ಆದ ನಾನು ವಿಶ್ವದಲ್ಲಿ ಸಹ ಏನು ಬೇಕೋ ಮಾಡೋಂಥ ಶಕ್ತಿ ವಿದ್ಯೆಯಲ್ಲಿ ನನಗೆ. ನಾನು ಓದಿಲ್ಲ ಎಂಬುದು ನನಗೆ ಅನಿಸೋದೇ ಇಲ್ಲ. ಐ ಡೋಂಟ್ ಫೀಲ್ ಲೈಕ್ ದಟ್. ನಾನು ಶಾಲೆಗೆ ಹೋಗಿಲ್ಲ, ನಾನು ಓದಿಲ್ಲ, ನನಗೆ ಅನಿಸೋದೇ ಇಲ್ಲ. ನಾನು ವಿದ್ಯಾವಂತ, ವಿದ್ಯಾವಂತ. ಸೊ ಅಹಂಭಾವ ಅಲ್ಲ, ದಯಮಾಡಿ ಅದನ್ನು ಬೇರೆ ಅರ್ಥ ಮಾಡ್ಕೊಳ್ಳಿ. ನಾನು ಆತ್ಮವಿಶ್ವಾಸ, ಅಹಂಭಾವ ನನಗಿಲ್ಲ. ವಿದ್ಯಾವಂತರಿಗೆ ಅಹಂಭಾವ ಇದ್ಕೊಂಡು ನನಗಿಲ್ಲ. ಅದು ವಿದ್ಯಾವಂತ ಲಕ್ಷಣ ಅಲ್ಲ, ಸಂಸ್ಕಾರವಂತ ಲಕ್ಷಣ ಅಲ್ಲ. ಅದು ನನ್ನ ಆ ಉದ್ವೇಗದಿಂದ ಹೇಳ್ತು ಆತ್ಮವಿಶ್ವಾಸ ಮಾತುಗಳೇ ಹೊರತು ಅಹಂಭಾವ ಅಲ್ಲ. ಇಲ್ಲಿ ಈಗ ನಾನು ಮತ್ತೆ ಪಾಯಿಂಟ್ ಬರ್ತಾಯಿದ್ದೀನಿ. ಆ ಸರಸ್ವತಿ ದೇವಿ ಇವತ್ತು ಬರ್ತಾಯಿದ್ದೀನಿ ನಾನು. ಯಾವತ್ತು ಈ ವೈಜ್ಞಾನಿಕವಾಗಿ ದೇವ್ರನ್ನ ಇದಂತ ನಾವು ನಿರೂಪಿತವಾಯಿತು, ಹಲವು ಮಾನಸಿಕ ವಿದ್ಯೆ ಕಲ್ತ್ಕೊಂಡು, ಅದಾದ ನಂತರ ಬೀಜಾಕ್ಷರಗಳು ಇರ್ತಕ್ಕಂಥ ಶಕ್ತಿಯನ್ನು ಕಲ್ತ್ಕೊಂಡು ಆಗ ನಾನು ಪ್ರಾರ್ಥನೆ ಮಾಡೋದು ಶುರು ಮಾಡಿದೆ, ಸರಸ್ವತಿ ದೇವಿಯನ್ನು. ಸೊ ಒಂದೇ ಶಬ್ದ ಹೇಳ್ತೀನಿ, ದೇವ್ರನ್ನ ನಂಬಿರಿ, ತಿಳ್ಕೊಳ್ಳಿ. ನಂಬಿರಿ, ತಿಳ್ಕೊಳ್ಳಿ, ಸರಿಯಾದ ದಾರಿಯಲ್ಲಿ ತಿಳ್ಕೊಳ್ಳಿ, ನಿಮ್ಗೆ ಆ ದಾರಿ ಗೊತ್ತಾಗ್ತದೆ. ಸದ್ಯಕ್ಕೆ ಈ ಬೀಜಾಕ್ಷರವನ್ನು ಅದು ಬರೀ ಅಕ್ಷರ ಒಂದು ಶಬ್ದ ಅಲ್ಲ, ಅದು ಆ ಅಭೌತಿಕ ಅಂಶದಿಂದ ಬರಬಹುದಾದ ಆ ಶಬ್ದ, ಆಗೋದಕ್ಕೆ ಶಕ್ತಿ ಇದೆ. ಆ ಶಕ್ತಿ ಮೂಲಕ ನಮ್ಮಲ್ಲಿ ಶೈಕ್ಷಣಿಕವಾಗಿ ನಾವು ಏನು ಬೇಕಾದ್ರೂ ಆಗುವಂತಹ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಬೀಜಾಕ್ಷರ ಜಪಿಸ್ತಾ ನಿಮ್ಗೆ ಒಳ್ಳೆಯದಾಗುತ್ತೆ ಹೇಳ್ತಾ ಇದ್ದೀನಿ. ಓಂ ಐಂ ನಮಃ. ಓಂ ಐಂ ನಮಃ. ಓಂ ಐಂ ನಮಃ. ಈ ಬೀಜಾಕ್ಷರ ಕಣಕಣದಲ್ಲಿ ಹೋಗಲಿ, ವಿದ್ಯೆ ಬರ್ತದೆ, ನೀವೇ ನೋಡಿ, ಟೆಸ್ಟ್ ಮಾಡಿ, ಅದರಲ್ಲಿ ಇರಲಿಲ್ಲ. ಇಲ್ಲಿ ಈಗ ಮತ್ತೆ ಎಂದಿನಂತೆ ನಾನು ಮುಕ್ತಾಯ ಹಂತಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಮುಕ್ತಾಯ ಹಂತಕ್ಕೆ ಬಂದಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದ.